Okay, very good afternoon, guys. I am Santosh. Again, I am back with another video lesson of the poem. Even if you are not here on earth. Yes, ಎಲ್ಲ ನನ್ನ ಪ್ರಿಯ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳೇ, ನಿಮಗೆ ಒಂದು ಗುಡ್ ನ್ಯೂಸ್. ನಿಮಗೂ ಗೊತ್ತಿದೆ, ಆ್ಯಕ್ಚುಲಿ ನೆಕ್ಸ್ಟ್ ಮಂತ್ 18ಗೆ ಇಂಗ್ಲೀಷ್ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ. ಬಟ್ ಇನ್ನೂ ಪೋಸ್ಟ್ಪೋನ್ ಆಗುತ್ತೆ, ಕೊರೋನಾ ವೈರಸ್ಸಿಂದ ಮತ್ತೆ ಲಾಕ್ಡೌನ್ ಆಗುತ್ತೆ, ಸೀಲ್ ಡೌನ್ ಆಗುತ್ತೆ ಅಂತ ಒಂದು ರೂಮರ್ಸ್ಗೆಲ್ಲ ಕಿವಿಗೊಡದೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾಯಿರಿ. ಎಕ್ಸಾಮ್ ಖಂಡಿತ 100% ಮಾಡೇ ಆಗೇ ಆಗುತ್ತೆ. ದೇರ್ ವಿಲ್ ಬಿ ನೋ ಚಾನ್ಸ್ ಆಫ್ ಪೋಸ್ಟ್ಪೋನ್ಮೆಂಟ್ ಆಫ್ ದಿ ಇಂಗ್ಲೀಷ್ ಎಕ್ಸಾಮ್ ಎಗೇನ್. ಅದರಿಂದ ನೀವು ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಈಚ್ ಆ್ಯಂಡ್ ಎವ್ರಿ ಟೆಕ್ಸ್ಟ್, ಆ್ಯಂಡ್ ಅಪಾರ್ಟ್ ಫ್ರಮ್ ಲೆಸನ್ಸ್ ಯು ಶುಡ್ ಕಾನ್ಸಂಟ್ರೇಟ್ ಆನ್ ಪೊಯಮ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ನೆಕ್ಸ್ಟ್ ಮಂತ್ 18ಕ್ಕೆ ಆಲ್ಮೋಸ್ಟ್ ಒಂದು ತಿಂಗಳು ಇಲ್ಲ, 28ರಿಂದ 29 ದಿನ ಇದೆ. ದಯವಿಟ್ಟು ನೀವೆಲ್ಲ ಈಗಲಿಂದನೇ ಪ್ರಿಪೇರ್ ಆಗಿ, ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡಬೇಡಿ. 5 ಸಬ್ಜೆಕ್ಟಲ್ಲಿ ಏನು ಸ್ಕೋರ್ ಮಾಡಲಿಕ್ಕಾಗಲಿಲ್ಲೋ ಇಂಗ್ಲೀಷಲ್ಲಿ ಸ್ಕೋರ್ ಮಾಡಿ, ಎಲ್ಲ ಸಬ್ಜೆಕ್ಟ್ಸು ಬ್ಯಾಲೆನ್ಸಿಂಗ್ ಆಗಿ ಇದು ಮಾಡ್ಕೊಳ್ಳಿ. Thank you. Yes, today in this session I am going to deal the poem Even If You Are Not Here on Earth, which is written by Kuppalli Venkatappa Puttappa. His pen name can be called as Kuempu. Yes, ಇಲ್ಲಿ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತ ಬಂದ ತಕ್ಷಣ ಇದು ಆ್ಯಕ್ಚುಲಿ ಇದು ಒಂದು ಕನ್ನಡ ಪೊಯಮು. ಈ ಪೊಯಮನ್ನು ಬರೆದಿರೋರು ನಮ್ಮ ನೇಚರ್ ಪೊಯೆಟ್, ಒಬ್ಬ ನ್ಯಾಷನಲ್ ಪೊಯೆಟ್ ಆದಂತಹ ಕುವೆಂಪುರವರು ಗೊತ್ತು ಎಲ್ರಿಗೂ ನಿಮಗೆ. ಅವರು ಜ್ಞಾನಪೀಠ ಪುರಸ್ಕೃತರು. ಅವರ ಒಂದು ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ತಂದೆ. ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂದರೆ ಕನ್ನಡದಲ್ಲಿ ಸ್ವರ್ಗವೇ ಈ ಭೂಮಿಯಲ್ಲಿ ಇರದಿದ್ದರೆ ಇನ್ನೆಲ್ಲಿರುವೆ ಅಂತ. ಆ್ಯಕ್ಚುಲಿ ದಿಸ್ ಪೊಯಮ್ ಬೇಸಿಕಲಿ ರಿಟನ್ ಇನ್ ಕನ್ನಡ ಲ್ಯಾಂಗ್ವೇಜ್. ಇಟ್ ಹ್ಯಾಸ್ ಬೀನ್ ಟ್ರಾನ್ಸ್ಲೇಟೆಡ್ ಬೈ ಎ ಟ್ರಾನ್ಸ್ಲೇಟರ್ ಆರ್ ಎ ಕ್ರಿಟಿಕ್ ಪ್ರೊಫೆಸರ್ ಸಿ ನಾಗಣ್ಣ. ಇದು ಒಂದು ಕನ್ನಡ ಪೊಯಮ್ಮು ಬರೆದಿರೋದು ಕುವೆಂಪುರವರು, ಬೇಸಿಕಲಿ ಕನ್ನಡ ಲ್ಯಾಂಗ್ವೇಜು. ಇದನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿದಿರೋರು, ಅನುವಾದ ಮಾಡಿರೋರು ಟ್ರಾನ್ಸ್ಲೇಟರ್ ಆರ್ ಕ್ರಿಟಿಕ್ ಸಿ ನಾಗಣ್ಣ. ಇಲ್ಲಿ ಎವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂದರೆ ಸ್ವರ್ಗವೇ ಭೂಮಿಯಲ್ಲೇ ಇರದಿದ್ದರೆ ಇನ್ನೆಲ್ಲಿರುವೆ ಅಂತ. ಎಸ್, ಇಲ್ಲಿ ಕುವೆಂಪುರವರು ಮುಖ್ಯವಾಗಿ ಕೆಲವು ಪಾಯಿಂಟ್ಸ್ ಮಾತಾಡಿದ್ದಾರೆ. ಅದನ್ನು ನೀವು ಗಮನದಲ್ಲಿಟ್ಕೊಂಡು ಪೊಯಮ್ನ ಅರ್ಥ ಮಾಡ್ಕೊಳಕ್ಕೆ ಹೋಗಿ ದಯವಿಟ್ಟು. ಏನು ಈ ಪೊಯಮ್ ನೋಡಿದ ತಕ್ಷಣ ಡಿಫಿಕಲ್ಟ್ ಆಗಿದೆ ಅಂತ ಕಾಣಿಸುತ್ತೆ ನಿಮಗೆ, ಬಟ್ ಈ ಪೊಯಮ್ ಒಂದು ವೈಚಾರಿಕತೆಗೆ ಬೆಲೆ ಕೊಡ್ತಾ, ಪೊಯಮ್ಮು ಮನುಷ್ಯನ ಅಂತರಾತ್ಮಕ್ಕೆ ಬೆಲೆ ಕೊಡ್ತಾ, ಅವನ ಒಂದು ಪ್ರಕೃತಿಯ ಬಗ್ಗೆ ಇರುವ ನಿಲುವನ್ನು ಕಾಪಾಡ್ಕೊಳ್ತಾ, ಪ್ರಕೃತಿಗೆ ಮನುಷ್ಯನಿಗೆ ಅವನು ಮಾಡುವ ಸತ್ಯದ ಕೆಲಸಗಳಿಗೆ ಈ ಪೊಯಮ್ಮು ಒಂದು ನಾಣ್ಣುಡಿ ಆಗ್ತದೆ. ಅದರಿಂದ ಇಲ್ಲಿ ಎವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂದರೆ, ಎಸ್, there is a heaven on earth. There is a no such kind of place has been existed in anywhere anywhere world, anywhere global, the place of heaven. Because according to poet or the speaker of this poem, Kuempu clearly says he is criticizing the believing of superstitious belief, and also is criticizing the blind belief, and also is criticizing the people wrong assumption about the hell, heaven, God, names and nature. These are all nobody has seen. These are all existing gods or existing things in the society, because people are clearly believe in those such things which nobody has seen, which nobody has seen. ಅದರಿಂದ ಇಲ್ಲಿ ಕುವೆಂಪುರವರು ಏನಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂದರೆ, ನೀವು ಮೂಢನಂಬಿಕೆಗಳಿಗೆ ಬೆಲೆ ಕೊಡಬೇಡಿ, ಒಂದು ವೈಚಾರಿಕತೆಗೆ ಬೆಲೆ ಕೊಡಿ. ಈಸ್ ಆ್ಯಕ್ಚುಲಿ ಕುವೆಂಪು ಇಸ್ ಏಥಿಸ್ಟ್ ಅಂದರೆ ಒಬ್ಬ ನಾಸ್ತಿಕರು ಅಂದರೆ ಒನ್ ಹೂ ಡಸಂಟ್ ಬಿಲೀವಿಂಗ್ ಇನ್ ದಿ ಎಕ್ಸಿಸ್ಟಿಂಗ್ ಆಫ್ ಗಾಡ್. ದೇವರ ಮೇಲೆ ದೇವರ ಒಂದು ಇರುವಿಕೆಯನ್ನು ನಂಬದೇ ಇರುವವರನ್ನು ನಾವು ನಾಸ್ತಿಕರಂತೀರಿ. ಈಸ್ ಎ ಏಥಿಸ್ಟ್. ಡಸಂಟ್ ಮೀನ್ he is against God, but he doesn't believe, that's it. He doesn't believe in the existing of God, can be called as a atheist. ಇನ್ ಕನ್ನಡ ನಾಸ್ತಿಕರು ಅಂತಾರೆ ಅವ್ರನ್ನ. ಅದರಿಂದ ಈ ಪೊಯಮಲ್ಲಿ ಎವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂದರೆ ಸ್ವರ್ಗವೇ ಭೂಮಿಯಲ್ಲಿ ಹಿಡಿದಿದ್ದರೆ ಇನ್ನೆಲ್ಲಿದೆ. ಅದೇ ನಾವೇನು ಅನ್ಕೊತೀರಂದರೆ, ಸತ್ತ ಮೇಲೆ ನಾವು ಬದುಕಿದ್ದಾಗ ಒಳ್ಳೆ ಕೆಲಸಗಳು ಮಾಡಿದಾಗ
ಭಿಕ್ಷುಕರಿಗೆ ಹೆಲ್ಪ್ ಮಾಡಿದಾಗ, ಸತ್ಯವನ್ನು ನುಡಿದಾಗ, ಒಳ್ಳೆ ಕೆಲಸಗಳು ಮಾಡಿದಾಗ ನಾವು ಸತ್ತಾದ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ. ಕೆಟ್ಟ ಕೆಲಸ ಮಾಡಿದಾಗ, ಒಂದು ಎಲ್ರಿಗೂ ಹಿಂಸೆ ಕೊಟ್ಕೊಂಡು ಜೀವನ ಸಾಗಿಸಿದಾಗ ನಾವು ಸತ್ತೋಗ್ಬಿಟ್ರೆ ನರಕಕ್ಕೆ ಹೋಗ್ತೀರಿ ಅಂತ ನಾವು ಅಂದ್ಕೊತೀರಿ. ಇಟ್ ಈಸ್ ಅಸಂಪ್ಷನ್. ನಾವು ಒಂದು ನಂಬಿಕೆ ಇಟ್ಕೊಂಡಿರ್ತೀರಿ. ಬಟ್ ಕುವೆಂಪು ಇಲ್ಲಿ ಹೇಳ್ತಾ ಇದ್ದಾರೆ, ಅವರ ಅನುಭವದ ಆಧಾರದ ಮೇಲೆ, ಬೈ taking all the reference of the past and the future from the history and the nature point of view, he clearly says there is no such kind of place has been existed in the all over the globe, because nobody has seen such kind of place, because human beings do have a assumption about this particular place called, or this particular topic called heaven. But Kuempu says earth is nothing but a heaven. ಭೂಮಿಯೇ ಸ್ವರ್ಗ. ಅದೆಲ್ಲಿದೆ ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿದೆ, ನಮ್ಮ ಮುಂದೆ ಇದೆ, ನಮ್ಮ ಹಿಂದೆ ಇದೆ, ಪ್ರಕೃತಿಯಲ್ಲಿದೆ, ಬೆಟ್ಟ ಗುಡ್ಡಗಳಲ್ಲಿದೆ, ಸೂರ್ಯನ ನೋಡೋದಾಗಿದೆ, ಚಂದ್ರನ ಬೆಳಕಲ್ಲಿ ನಾವು ನಡೆದುಕೊಂಡು ಹೋದಾಗ ಅದೇ ಸ್ವರ್ಗ. ನಾವು ಖುಷಿಯಾಗಿದ್ದಾಗೆ ಸ್ವರ್ಗ, ನಾವು ಬೇಜಾರಾಗಿದ್ದಾಗೆ ನರಕ ಅಂತ ಕುವೆಂಪುರವರು ಹೇಳಲಿಕ್ಕೆ ಹೊರಟಿದ್ದಾರೆ. ಇದು ಒಂದು ಕಾನ್ಸೆಪ್ಟ್. ಬೇಸಿಕ್ಕಾಗಿ ನಿಮ್ಗೆ ಅರ್ಥ ಮಾಡಿಸೋಕ್ಕೆ ನಾನು ಹೇಳ್ತಾ ಇದ್ದೀನಿ. ಪೊಯಮ್ ಏನು ಹೇಳುತ್ತಂದರೆ ಆಮೇಲೆ ಹೇಳ್ತೀನಿ, ಬಟ್ ನಿಮ್ಗೆ ಅರ್ಥ ಆಗಬೇಕು. ಹಿಯರ್ ನೀವು ಬರೀಬೇಕಂದ್ರೂ ಹೀಗೆ ಬರೀರಿ. ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಈಸ್ ಎ ಪೊಯಮ್ ವಿಚ್ ಈಸ್ ರಿಟನ್ ಬೈ ಕುವೆಂಪು. ಓಕೆ, ಕುವೆಂಪು is a famous Kannada or Indian poet and who has got Jnanapita award for his Sri Ramayana Darshanam. Okay, this poem basically written in Kannada language. It has been translated through or by translator and critic by Naganna. And this poem clearly criticizing people who are believing of superstitious things, who are believing of superstitiously, and who are following blindly, and who do have believe in blind beliefs, is clearly criticizing. And he is clearly denies the concept of God and the concept of heaven, the concept of hell and the concept of nectar in this poem. And he is just telling that heaven is nowhere has been existed in the whole world, in the globe, but earth is nothing but a heaven where you could see, means you could see in the nature, you could see in the river, you could see in the human beings happiness, you could see in the children's. This can be called as a heaven. ಅದರಿಂದ ಕುವೆಂಪುರವರು ಅದಕ್ಕೆ ಬೆಲೆ ಕೊಡ್ತಾ ಇದ್ದಾರೆ. ಇದನ್ನು ದಿಸ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. let's see what the each and every stanza of the poem. Heaven if you are not here on earth, where else could you be? Yes, ಸ್ವರ್ಗವೇ ಭೂಮಿಯಲ್ಲಿರದಿದ್ದರೆ ಇನ್ನೆಲ್ಲಿರುವೆ. First, in the beginning lines of the poem, poet just he defends his statement, earth is nothing but a heaven. But in the coming lines, he just give his explanation for his defending of the earth is nothing but the earth is nothing but the earth is nothing but the heaven. Yes, let's see. If we ourselves cannot be gods, then there can be no gods. If we ourselves are not heavenly names, the names are not elsewhere. Yes, he says that if we ourselves cannot be gods, man cannot become a god, but man should cultivate the godly qualities. ಮನುಷ್ಯ ದೇವರಾಗಲಿಕ್ಕೆ ಆಗೋದಿಲ್ಲ ಕುವೆಂಪುರವರ ಪ್ರಕಾರ. ಆದರೆ ಮನುಷ್ಯ ದೇವರ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ದೇವರ ಗುಣಗಳಂದರೆ ಸಂಯಮ, ಪ್ರೀತಿ, ವಿಶ್ವಾಸ, ನಂಬಿಕೆ, ಒಳ್ಳೆತನ, ಮನುಷ್ಯತ್ವ, ಸಹಜತೆ, ವಾತ್ಸಲ್ಯ, ಮಮತೆ, ಮಮಕಾರ. ದೀಸ್ ಆರ್ ಆಲ್ ದಿ ಗಾಡ್ಲಿ ಕ್ವಾಲಿಟೀಸ್. But people do not cultivate this kind of habit, this kind of moral values. Rather than cultivating this kind of moral values, but they can go blindly to the temples to worship a god. But if there is no god, it's a waste. According to Kuempu clearly advising to the people, to the readers, cultivate the godly qualities. By cultivating godly qualities, you can become a god by yourself. Why are you searching God, the concept of God? According to poet says, there nobody has seen the God so far.
Everybody has belief in the God, in the existing of God. But Kuempu says that nobody has seen the God, but you should cultivate the godly qualities. By cultivating godly qualities, you can become God by yourself. Yes, it's a beautiful line. ದೇವರನ್ನು ಯಾರೂ ನೋಡಿರಲ್ಲ, ಆದರೆ ದೇವರ ಗುಣಗಳನ್ನು ಬೆಳೆಸ್ಕೊಳ್ಳಿ. ದೇವರ ಗುಣಗಳೇನೆಂದರೆ, ಏನೋ ನೀವು ಬ್ಲೈಂಡಾಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಪೂಜೆ ಮಾಡಿ ದೇವರನ್ನು ಒಂದು ವರ ಬೇಡ್ಕೊಂಡು ಒಂದು ಒಳ್ಳೇದು ಮಾಡಿ ಅಂತ ಕೇಳ್ಕೊಂಬರೋದಕ್ಕಿಂತ ನೀವು ಒಳ್ಳೆಯವರಾಗಿರಿ. ಫಸ್ಟು ನೀವು ಒಂದು ದೇವರ ಗುಣಗಳನ್ನು ಬೆಳೆಸ್ಕೊಳ್ಳಿ ಅಂತ ಕುವೆಂಪುರವ್ರು ಹೇಳ್ತಾಯಿದ್ದಾರೆ. ದೆನ್ ದೇರ್ ಕ್ಯಾನ್ ಬಿ ನೋ ಗಾಡ್ಸ್. ಎಸ್, ದೆನ್ ದೇರ್ ಕ್ಯಾನ್ ಬಿ ನೋ ಗಾಡ್ಸ್. ಬೈ ಕಲ್ಟಿವೇಟಿಂಗ್ ಗಾಡ್ಲಿ ಕ್ವಾಲಿಟೀಸ್, you cannot again believe in the God, because you cultivated the godly qualities. Yes, if ourselves are not heavenly names, the names are not elsewhere. Yes, ಇದು ನಿಮ್ಸ್ ಅಂದರೆ ಅಪ್ಸರೆಯರು, ದೇವಕನ್ಯಕೆಯರು, ಅಪ್ಸರೆಯರು ಅಂತಾರಲ್ಲ ಅದನ್ನು. ಇಫ್ ourselves are not heavenly names, the names are not elsewhere. Yes, because people do talk of now and then. Yes, if any girl looks very beautiful, she compares to nymph. Nymph is nothing but she is ಅಪ್ಸರೆ ಥರ ಕಾಣಿಸ್ತಾರೆ. ಅಪ್ಸರೆಯರು ಅಂತಲೇ ದೇವಲೋಕದ ಅಪ್ಸರೆಯರು ಅಂದರೆ ಒಂಥರ ಬ್ಯೂಟಿಫುಲ್ ಕ್ವೀನ್ಸ್. ಬಟ್ here Kuempu says that you can become a beauty by, you can make beautiness on your face, you can become a beautiful girl, beautiful woman and handsome boy. You can make beauty for yourself. Why are you comparing your beauty to the others? Nobody has seen such kind of nymphs in anywhere. You can become nymph by yourself by looking beautiful to the world. ನಿಮ್ಮ ಅಂದವನ್ನು ನೀವೇ ಸರಿ ಮಾಡ್ಕೊಳ್ಬೇಕು ವಿನಃ ನೀವು ಬೇರೆಯವ್ರನ್ನ ನಿಮ್ಮ ಅಂದಕ್ಕೆ ಕಂಪೇರ್ ಮಾಡ್ಕೊಳ್ಬೇಡಿ. ನೀವು ಶುಚಿತ್ವವಾಗಿರಿ, ನೀವು ನೀಟಾಗಿರಿ, ನೀವು ಶುಭ್ರವಾಗಿರಿ, ನೀವು ಬ್ಯೂಟಿ ಆಗಿರಿ. ಅದೇ ನಿಮ್ಮನ್ನೆಲ್ಲರೂ ನಿಂಫ್ ಅಂತ ಕರೀತಾರೆ. ನೀವು ಯಾರೋ ನಿಂಫ್ಸ್ ಇದ್ದಾರೆ, ಅವರು ತುಂಬ ಚೆನ್ನಾಗಿದ್ದಾರೆ, ಅಪ್ಸರೆಯರಿದ್ದಾರೆ, ದೇವಕನ್ಯಕರಿದ್ದಾರೆ, ಸ್ವರ್ಗದಲ್ಲಿ ಅಪ್ಸರೆಯಿರ್ತಾರೆ, ಅದೆಲ್ಲ ಸುಳ್ಳು ಅಂತ ಕುವೆಂಪುರವರು ಕ್ಲೀನಾಗಿ ಹೇಳ್ತಾ ಇದ್ದಾರೆ. ಕುವೆಂಪುರವರು ಫಸ್ಟ್ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ದೇವರ ಗುಣಗಳನ್ನು ಬೆಳೆಸ್ಕೊಳ್ಬೇಕೆ ವಿನಃ ದೇವರನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ಎರಡನೇದು ಹೇಳ್ತಾ ಇದ್ದಾರೆ, ನೀವು ಸುಂದರವಾಗಿ ಕಾಣಬೇಕೆ ವಿನಃ ಸುಂದರಿಯರ ಅಪ್ಸರೆಯರನ್ನ ಹುಡುಕ್ಲಿಕ್ಕೆ ಹೋಗಬೇಡಿ. ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಸ್ಟ್ಯಾನ್ಸಾ. ವೆರಿ ಗುಡ್, ಇಟ್ ಇಸ್ ಅ ಬ್ಯೂಟಿಫುಲ್ ಪೋಯಮ್ ಬಿಕಾಸ್ Kuempu has been called as a nature poet. You must understand it. In England, Wordsworth has been called as a nature poet. In England, in India, Kuempu has been called as a nature poet. He loves the nature. He has seen the God in the nature. He has seen God in the earth. He has seen God God in his readings, in his writings. That is the reason he is a atheist. He is a atheist. Second stanza is also giving explanation to by his defending of in the first stanza. Why he is telling that earth is nothing but the heaven. Yes, while this roaring stream rushes fast, rolling surf at the edge of the waves. Yes, he says that where you could see the God, where you could see the heaven. ಅವ್ರು ಹೇಳ್ತಾ ಇದ್ದಾರೆ, ಎಲ್ಲಿ ನೀವು ಸ್ವರ್ಗವನ್ನು ನೋಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದು ಹರಿಯುವ ರೋರಿಂಗ್ ಸ್ಟ್ರೀಮ್ ಹರಿಯುವ ಒಂದು ಶಬ್ದದ ಮಾಡುತ್ತಾ ಹರಿಯುವ ಒಂದು ಸಮುದ್ರದಲ್ಲಿ ಹರಿಯುವ ಒಂದು ಶಬ್ದ ಮಾಡ್ತಾ ಹರಿಯುವ ಒಂದು ರಶಸ್ ಆಫ್ ದ ಫಾಸ್ಟ್, ಒಂದು ಸಮುದ್ರದ ಅಲೆಗಳಲ್ಲಿ ರೋಲಿಂಗ್ ಸರ್ಫ್ ಅಟ್ ದಿ ಎಡ್ಜ್ ಆಫ್ ದಿ ವೇವ್ಸ್, ಒಂದು ಭೂಗೆರೆಯುತ್ತಿರುವ ತೊರೆ, ಒಂದು ಜರಿಗಳಲ್ಲಿ ನೀರು ಹರಿಯುವ ಒಂದು ಕಾಲುವೆಗಳಲ್ಲಿ, ಒಂದು ಪರಿಶುದ್ಧವಾದ ಇದರಲ್ಲಿ ಪ್ರಕೃತಿಯ ದತ್ತವಾಗಿ ನ್ಯಾಚುರಲ್ ಆಗಿ ಹರಿಯುವ ಒಂದು ಜರಿಗಳಲ್ಲಿ ನೀವು ಸ್ವರ್ಗವನ್ನು ನೋಡ್ಬೋದು. ಮತ್ತು ಅವ್ರು ಹೇಳ್ತಾ ಇದ್ದಾರೆ, the tender sunshine leans on word and gardens, and then the gentle sun make this earth heaven. ಎಸ್, ಅವ್ರು ಹೇಳ್ತಿದ್ದಾರೆ, ಒಂದು ಹಚ್ಚ ಹಸಿರ ತೋಟಗಳಲ್ಲಿ, ಹಚ್ಚ ಹಸಿರ ಗಿಡ ಮರಗಳಲ್ಲಿ ಸೂರ್ಯನ ಬೆಳಕು ಬೆಳಗ್ಗೆ ಹೊತ್ತಲು ಬೀಳುವ ಅದರ ಮೇಲೆ ಪ್ರಕಾಶಮಾನವಾಗಿ ಬಿದ್ದು ರಿಫ್ಲೆಕ್ಟ್ ಆಗುತ್ತಲ್ಲ, ಅಲ್ಲಿ ನಾವು ಸ್ವರ್ಗವನ್ನು ನೋಡಬಹುದು. ಅದೇ ಕುವೆಂಪುರವ್ರು ಹೇಳ್ತಾರೆ, ನಾವು ಖುಷಿಯಾಗಿದ್ದಾಗ ಸ್ವರ್ಗ, ನಾವು ಹತ್ತಾಗ ನರಕ ಅಂತ. ವೆರಿ ಬ್ಯೂಟಿಫುಲ್ ಪೋಯಮ್ ದಿಸ್ ಈಸ್. ವಿ ಶುಡ್ ಹ್ಯಾಟ್ಸ್ ಅಪ್ ಟು ಕುವೆಂಪು, because Kuempu always give priority for he gives priority for ಒಂದು ವೈಚಾರಿಕತೆಗೆ ಬೆಲೆ ಕೊಡ್ತಾರೆ. ಎಸ್,
ಈ ಒಂದು ವೈಚಾರಿಕತೆಗೆ ಬೆಲೆ ಕೊಡ್ತಾರೆ. ಅವರು ಯಾವುದೇ ಕಾರಣಕ್ಕೂ ಮೂಢನಂಬಿಕೆಗಳಿಗೆ ಬೆಲೆ ಕೊಡೋಕ್ಕೋಗಲ್ಲ. ಅವ್ರು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಎಲ್ಲೆಲ್ಲಿ ನಾವು ಸ್ವರ್ಗವನ್ನು ಕಾಣಬೋದು ಅಂದರೆ, ಒಂದು ಸಮುದ್ರದ ಅಲೆಗಳು ಸೌಂಡ್ ಮಾಡಿಕೊಂಡು ಅಲೆಗಳು ಒಂದರಿಂದ ಒಂದು ಬರ್ತಾ ಇತ್ತಲ್ಲ, ಅಲ್ಲಿ ನಾವು ಸ್ವರ್ಗವನ್ನು ನೋಡ್ಬೋದು. ಆಮೇಲೆ ಒಂದು ಭೂಗರ್ಭ ಒಂದು ಬೋರ್ಗೆ ಹರಿಯುತ್ತಿರುವ ತೊರೆ ಜರೆಗಳಲ್ಲಿ, ಒಂದು ಕಾಲುವೆಗಳಲ್ಲಿ ನೀರು ನೋಡೋದ್ರಿಂದ ನಾವು ಸ್ವರ್ಗವನ್ನು ಕಾಣಬೋದು. ಆಮೇಲೆ ಒಂದು ಟೆಂಡರ್ ಸನ್ಶೈನ್ ಅಂದರೆ ಹಚ್ಚ ಹಸಿರಾದ ತೋಟಗಳ ಮೇಲೆ ಬೀಳುತ್ತಿರುವ ಎಳೆ ಬಿಸಿಲು, ಬೆಚ್ಚನೆಯ ಸೂರ್ಯನ ಕಿರಣಗಳನ್ನು ನೋಡಿದಾಗ ನಾವು ಸ್ವರ್ಗವನ್ನು ಕಾಣಬೋದು. ಅದೇ ರೀತಿ ಮತ್ತೆ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಫಸ್ಟು ಲೈನಲ್ಲಿ ಅವರು ಡಿಫೆಂಡ್ ಮಾಡ್ಕೊತಾರೆ, ಭೂಮಿನೇ ಸ್ವರ್ಗ, ಭೂಮಿಯಲ್ಲೇ ಸ್ವರ್ಗ ಇದೆ. ಅದೆಲ್ಲಿದೆ? ನಮ್ಮ ಅಕ್ಕಪಕ್ಕ ಪ್ರಕೃತಿ ದತ್ತವಾಗಿದೆ, ಪ್ರಕೃತಿಯಲ್ಲಿದೆ ದೇವರು, ಹೆವೆನ್ನು ಕಾನ್ಸೆಪ್ಟು. ಸ್ವರ್ಗ ಅನ್ನೋದು ನಮ್ಮ ಕೈಲಿದೆ, ನರಕ ಅನ್ನೋದು ನಮ್ಮ ಕೈಲಿದೆ. ನೆಕ್ಸ್ಟು ಈ ಸ್ಟ್ಯಾನ್ಸದಲ್ಲಿ ಏನು ಹೇಳ್ತಾರೆ, ಈ ಸ್ಟ್ಯಾನ್ಸದಲ್ಲೂ ಅಷ್ಟೇ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಭೂಮಿಯಲ್ಲೇ ಸ್ವರ್ಗ ಇದೆ, ಆ ಸ್ವರ್ಗ ಅನ್ನು ಎಲ್ಲಿ ಹುಡುಕ್ಲಿಕ್ಕೆ ಹೋಗಬೇಡಿ, ಯಾರೂ ನೋಡಿಲ್ಲ, ಅದು ಒಂದು ಅಸಾಂಪ್ಷನ್ನು, ಅದು ಒಂದು ಕಾನ್ಸೆಪ್ಟ್ ಅಷ್ಟೇ. ದಟ್ ಈಸ್ ಎ ಬಿಲೀಫ್, ದಟ್ ಈಸ್ ನಾಟ್ ಎ ಪ್ರಾಕ್ಟಿಕಲ್, ಒಂದು ನಂಬಿಕೆ ಮಾತ್ರ ಅಂತ ಕುವೆಂಪುರವರು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಲಾಸ್ಟ್ ಟೆನ್ಸ್ ನೋಡಿ, ಇನ್ ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಆ್ಯಂಡ್ ಆಫ್ ಮೂನ್ ಲೈಟ್ ಹೆವೆನ್ ಲೈಸ್ ಆಲ್ ಓವರ್, ಹೆವೆನ್ ಲೈಸ್ ಆಲ್ ಓವರ್, imbibing the spilling the song of nectar, the poet does creates heaven on earth, heaven on earth. Yes, the splendor harvest, the splendor harvest ಅಂದರೆ ಒಂದು ಸ್ಪ್ಲೆಂಡರ್ ಅಂದರೆ ಒಂದು ಬ್ಯೂಟಿಫುಲ್ ಹಾರ್ವೆಸ್ಟ್ ಟೈಮ್ ಬಂದರೆ ನಮ್ಮ ಒಂದು ಸುಗ್ಗಿ ಹಬ್ಬಗಳಲ್ಲಿ, ಒಂದು ಕರ್ನಾಟಕದಲ್ಲಿ ಸುಗ್ಗಿ, ತಮಿಳುನಾಡಲ್ಲಿ ಪೊಂಗಲ್ ಅಂತಾರೆ, ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬದಲ್ಲೂ ನಾವು ಆಚರಣೆ ಮಾಡ್ತೀವಿ. ನಾವು ರೈತರು ಬೆಳೆದಂಥ ಎಲ್ಲ ಬೆಳೆಗಳನ್ನು ಒಂದು ಕಟಾವು ಮಾಡೋ ಸಂದರ್ಭದಲ್ಲಿ ಅವರು ಅಲ್ಲೇ ಅಡುಗೆ ಮಾಡಿಕೊಂಡು ಒಂದು ಸಾಂಗ್ಗಳನ್ನ ಹೇಳ್ಕೊಂಡು ಒಂದು ಜನಪದ ನೃತ್ಯಗಳ ಮೂಲಕ ಅವರದೇ ಆದಂಥ ಒಂದು ಖುಷಿಯ ವಿಚಾರದಲ್ಲಿ ಅವರು ಎಂಜಾಯ್ ಮಾಡಿಕೊಂಡು ತಾವು ಬೆಳೆದ ಬೆಳೆಗಳನ್ನು, ವರ್ಷಪೂರ್ತಿ ಬೆಳೆಗಳನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಒಂದು ಹಬ್ಬ ಆಚರಣೆ ಮಾಡ್ತಾರೆ. ಅದನ್ನೇ ಸುಗ್ಗಿ ಹಬ್ಬ ಅಂತಾರೆ, ಅದನ್ನೇ ಹಾರ್ವೆಸ್ಟ್ ಅಂತಾರೆ. ಆ ಸ್ವರ್ಗ ಸುಖ ಎಲ್ಲಿ ಕಾಣಿಸುತ್ತೆ ಅಂದರೆ ಆ ಹಾರ್ವೆಸ್ಟ್ ದಿನ, ಆ ಸುಗ್ಗಿ ಹಬ್ಬದ ದಿವಸ, ಒಂದು ಪೊಂಗಲ್ಲು, ಪಂಜಾಬಲ್ಲಿ ಬೈಸಾಖಿ ಫೆಸ್ಟಿವಲ್ ದಿವಸ ಎಲ್ಲರೂ ಊಟ ಮಾಡಿಕೊಂಡು ಮೂನ್ ಲೈಟಲ್ಲಿ ಒಂದು ಊಟ ಮಾಡಿ ಎಲ್ಲರೂ ಹಂಚ್ಕೊಂಡು ತಮ್ಮ ಅವರ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿರ್ತಾರಲ್ಲ, ಅಲ್ಲಿ ಸ್ವರ್ಗವನ್ನು ನೋಡ್ಬೋದು ಅಂತ ಕುವೆಂಪು ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೈನಲ್ಲಿ, ಇಂಬೈಂಬಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್ ದ ಸಾಂಗ್ಸ್ ಆಫ್ ನೆಕ್ಟರ್, ಇಂಬೈಂಬಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್ ಆಫ್ ದ ಸಾಂಗ್ಸ್ ಆಫ್ ನೆಕ್ಟರ್. ಎಸ್, ಆ್ಯಂಡ್ ಈ ಸೇಸ್ ದಟ್ ಹನಿ ಬೀಸ್, ಎಸ್, ಇಂಬೈಂಬಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್. ನೀವೆಲ್ಲ ನೆಕ್ಟರ್ ಅಂದರೆ ಅಮೃತ, ಓಕೆ, ನೆಕ್ಟರ್ ಅಂದರೆ ಅಮೃತ. ಅಮೃತ ಅಂದ ತಕ್ಷಣ ಯಾರು ಹೇಳ್ತಾರೆ, ನಮಗೆ ಏನೋ ಅಮೃತ ಕುಡಿದ್ಬಿಟ್ರೆ ನಮಗೆ ಸಾವೇ ಬರೋಲ್ಲ, ಯಾರಾದರೂ ಗನ್ನಲ್ಲಿ ಶೂಟ್ ಮಾಡಿದ್ರೆ ಕೂಡ ಅಮೃತ ಒಂದು ಡ್ರಾಪ್ ಕುಡಿದ್ಬಿಟ್ರೇನೋ ನಾವು ಬದುಕ್ಬಿಡ್ತೀರ ಅಂತ. ದಟ್ ಈಸ್ ಆಲ್ ಮಿಸ್ಕನ್ಸೆಪ್ಷನ್ ವಿ ಡು ಹ್ಯಾವ್ ಇಟ್ ಗೈಸ್. ಯು ಪ್ಲೀಸ್ ರಿಮೂವ್ ಸಚ್ ಕೈಂಡ್ ಆಫ್ ಆಲ್ ಮಿಸ್ಕನ್ಸೆಪ್ಷನ್, ಬ್ಲೈಂಡ್ ಬಿಲೀಫ್, ಸೂಪರ್ಸ್ಟಿಷಿಯಸ್ ಕಾನ್ಸೆಪ್ಟ್ಸ್ ಫ್ರಮ್ ಯುವರ್ ಮೈಂಡ್. ಬಿ ಎ practical human beings in the modern society, because don't believe this kind of all stupid things. ಎಸ್, ಅಮೃತ ಅಂತಾರೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಕಂಪಸ್ ಹನಿಕಾಂಬ್, ಒಂದು ಜೇನುಗೂಡಿದೆಲ್ಲ, ಒಂದು ಜೇನುಗೂಡಲ್ಲಿ ಜೇನು ಇರೋಕ್ಕಿಂತ ಒಂದು ಜೇನುತುಪ್ಪ ಟೇಸ್ಟು ಹನಿನೂ ಬರಲ್ಲ. ಆ ಜೇನುತುಪ್ಪ ನಾವು ಯಾವಾಗ ತಿಂತೀರ, ವಿ ಫೀಲ್ ವೆರಿ ಡಿಲಿಷಿಯಸ್ ಬೈ ಅವರ್ ಸೆಲ್ಸ್, ಬೈ ಜಸ್ಟ್ swallowing the honey. Honey has been compared to here nectar. ಜೇನುತುಪ್ಪ ನಾವು ಎಷ್ಟು ಚೆನ್ನಾಗಿ ತಿಂದಾಗ ಆ ಸಿಹಿ ಎಷ್ಟು ಖುಷಿಯಾಗಿರುತ್ತೋ ಆ ಖುಷಿ ಅಮೃತದಂತೆ ಇರಬೇಕು. ನೀವು ಅಮೃತವನ್ನು ಎಲ್ಲೂ ನೋಡಲಿಲ್ಲ, ಎಲ್ಲೂ ಕುಡಿದಿಲ್ಲ, ಯಾರೂ ಅಂತ ಒಂದು ನಮಗೆ ವಿಟ್ನೆಸಸ್ಸೇ ಇಲ್ಲ. ಯಾವುದೋ ಒಂದು ಟಿ ವಿ, ಒಂದು ಪ್ರೋಗ್ರಾಮ್, ಒಂದು ಸೀರಿಯಲ್, ಒಂದು ಮೂವೀಸ್ ನೋಡಿಸಿದಾಗ ಇಟ್ ಈಸ್ ಕುಕ್ಡ್ ಅಪ್, ಇಟ್ ಈಸ್ ಕ್ರಿಯೇಟೆಡ್, ದಟ್ಸ್ ಇಟ್. ಬಟ್ ಇನ್ ಅ ನ್ಯಾಚುರಲ್ ಇನ್ ಎ ಪ್ರಾಕ್ಟಿಕಲ್ ಲೈಫ್ there is no concept of amrita, there is a concept of only honey. Okay, honey is there, and the poet does creates heaven on earth. Yes, by taking all these explanation, the poet does creates on heaven. And here the poet, heaven, if you are not here on earth, here nothing but heaven is nothing but earth. ಫೈನಲಿ ಹೆವೆನ್ ಈಸ್ ನಥಿಂಗ್ ಬಟ್ ಅರ್ತ್. ಸ್ವರ್ಗವೇ ಭೂಮಿಯಲ್ಲಿ ಇರದಿದ್ದರೆ ಇನ್ನೆಲ್ಲಿರೋ ಅಂದರೆ ಸ್ವರ್ಗವೇ ಭೂಮಿಯಲ್ಲಿದೆ. ಅದೆಲ್ಲಿ ಅಂದರೆ ಇಟ್ ನೆಕ್ಸ್ಟ್ ಟು ಯು, ಇಟ್ಸ್ ಅರೌಂಡ್ ಯು, ಆ್ಯಂಡ್ ಇಟ್ ಈಸ್ ಇನ್ ಯುವರ್ ಇಟ್ ಈಸ್ ಇನ್ ದ ಸೊಸೈಟಿ, ಇಟ್ ಈಸ್ ಇನ್ ದ ವರ್ಲ್ಡ್. ಆ್ಯಂಡ್ ಹೆವೆನ್
the concept of heaven has not been existed in all over the globe. It is a only assumption, it is only a misconception. The concept of God has not been existed. Only the concept of God has been existed, but God has not been existed according to Kuempu. And people do have great belief in God and goddesses, and he says that don't believe in God and be cultivate the godly qualities. And finally says that don't compare your beauty to others. By you can beauty by yourself, you will look like a nymph, you will look like a nymph. These are all the explanation by he gives at the end. He says that heaven is nothing but earth. ಭೂಮಿಯಲ್ಲೇ ಸ್ವರ್ಗ ಇದೆ, ಅದು ನಮ್ಮ ಕಣ್ಣುಗಳಲ್ಲಿದೆ. ಅದೇ ಒಂದು ಗಾದೆ ಹೇಳ್ತಾರೆ, ನೋಡುಗನ ಕಣ್ಣಿನಲ್ಲಿ ಸ್ವರ್ಗ ಇರುತ್ತೆ. ನೋಡುವ ಕಣ್ಣು ನಮ್ಮದು ಚೆನ್ನಾಗಿರಬೇಕು, ನೋಡುವ ಮನಸ್ಸು ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿ ಕಾಣಿಸುತ್ತೆ. ನೋಡುವ ಮನಸ್ಸು ಕಣ್ಣು ಚೆನ್ನಾಗಿಲ್ಲ ಅಂದರೆ ನಮಗೆಲ್ಲವೂ ಕೆಟ್ಟದಾಗೆ ಅಗ್ಲಿಯಾಗೆ ಕಾಣುತ್ತೆ. ಅದರಿಂದ ದಿಸ್ ಈಸ್ ಆಲ್ ಅಬೌಟ್ ಎವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಎನಿ ಡೌಟ್ಸ್ ಇದ್ದರೆ ನನಗೆ ದಯವಿಟ್ಟು ಕಾಮೆಂಟ್ ಮಾಡಿ. ಎಲ್ಲ ಕೆಲವರು ಸ್ಟೂಡೆಂಟ್ಸು ನನಗೆ ಮೆಸೇಜ್ ಮಾಡಬೇಕು, ನಿಮ್ಗೆ ಯಾವ ಪೊಯಮ್ಮು ಯಾವ ಟೆಕ್ಸ್ಟ್ ಅರ್ಥ ಆಗಿಲ್ಲ. ಸುಮ್ಮನೆ ನಿಮ್ಮ ಪಾಡಿಗೆ ನೀವಿದ್ದರೆ ಯು ವಿಲ್ ಬಿ ದ ಲೂಸರ್ಸ್. ನಿಮಗೆ ನಾನು ಅರ್ಥ ಆಗಿದೆಯೋ ಇಲ್ಲೋ, ಯಾವ ರೇಂಜಿಗೆ ಮಾಡಬೇಕು, ಯಾವ ರೀತಿ ಮಾಡಬೇಕಂತ ಕಾಮೆಂಟ್ ಮಾಡಿ. ಸುಮ್ಮನೆ ವೀಡಿಯೋ ನೋಡಿ ಸುಮ್ಮನೆ ನೀವೇನೋ ಇದು ಮಾಡಿಕೊಂಡ್ರೆ ವಿಲ್ ಬಿ ದ ಲೂಸರ್. ನಾನು ಇಷ್ಟಪಟ್ಟೆ ಎಲ್ಲ ಟೆಕ್ಸ್ಟ್ಗಳನ್ನು ಎಲ್ಲ ಪೊಯೆಟ್ರಿಗಳನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಕಡೆಯಿಂದ ನನಗೆ ಅದೇ ರೀತಿ ಒಂದು ಒಳ್ಳೆಯ ಒಪಿನಿಯನ್ ಬರಬೇಕು. ಐ ಹೋಪ್ ಯು ವಿಲ್ ಡೂ ಆ್ಯಂಡ್ ಯು ವಿಲ್ ಪುಟ್ some comments by listening of this poem. Thank you so much. Again I'm back with another poem or the text and tomorrow. Till then, bye bye, take care, love you guys.